ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಗೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಇನ್ನು ಹಬ್ಬ ಅಂತಂದ್ರೆ ಸಾಕು ಮಾರುಕಟ್ಟೆಯಲ್ಲಿ ಓಡಾಡೋದಕ್ಕೆ ಜಾಗ ಇರೋದಿಲ್ಲ. ಅದರಲ್ಲೂ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬಕ್ಕೆ ಬೇಕಾದ ಹಣ್ಣು ಮತ್ತು ಹೂಗಳನ್ನು ಖರೀದಿಸೋದು ಒಂದು ಯುದ್ಧ ಮಾಡಿದಂತೆ. ನಾಳೆನೇ ಸಂಕ್ರಾಂತಿ ಇರೋದ್ರಿಂದ ಇವತ್ತಿನ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಹೇಗಿತ್ತು ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ವರ್ಷದ ಮೊದಲ ಹಬ್ಬಕ್ಕೆ ಸಿಲಿಕಾನ್ ಸಿಟಿ ಸಜ್ಜು. ಸಂಕ್ರಾಂತಿ ಹಬ್ಬದ ತಯಾರಿ ಬಲು ಜೋರು. ಕೆಆರ್ ಮಾರ್ಕೆಟ್ನಲ್ಲಿ ಭರ್ಜರಿ ಖರೀದಿ ಭರಾಟೆ. ಹೊಸ ವರ್ಷದ ಹೊಸ ಹಬ್ಬ ಸಂಕ್ರಾಂತಿ ಬಂತಂದ್ರೆ ಸಾಕು ಎಲ್ಲರ ಬಾಯಿ ಕೂಡ ಸಿಹಿ ಸಿಹಿ. ಈ ಸಿಹಿಗೆ ಬೇಕಾಗಿರೋದು ಎಳ್ಳು ಬೆಲ್ಲ. ಈ ಎಳ್ಳು ಬೆಲ್ಲ ಖರೀದಿಗೆ ಸಿಲಿಕಾನ್ ಸಿಟಿಯ ಹೃದಯ ಭಾಗದಲ್ಲಿರುವ ಕೆಆರ್ ಮಾರ್ಕೆಟ್ಗೆ ಬೆಳಿಗ್ಗೆಯಿಂದಲೇ ಜನ ಬರ್ತಿದ್ದಾರೆ. ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದ ವಸ್ತುಗಳ ಖರೀದಿಯಲ್ಲಿ ಜನ ಫುಲ್ ಬ್ಯುಸಿಯಾಗಿದ್ದಾರೆ. ವರ್ಷದ ಮೊದಲ ಹಬ್ಬ ಸ್ವಲ್ಪ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಬಂದಿದ್ದ ಜನರಿಗೆ ಶಾಕ್ ಆಗಿದೆ. ಯಾಕಂದ್ರೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಯಾವ ಹೂವು ಎಷ್ಟು ದರಕ್ಕೆ ಮಾರಾಟವಾಗ್ತಿತ್ತು ಎಂಬುದನ್ನ ನೋಡೋದಾದ್ರೆ, ಕನಕಾಂಬರ 700ರಿಂದ 800 ರೂಪಾಯಿ, ಕಾಕಡ 500 ರಿಂದ 600 ರೂಪಾಯಿ, ಸೇವಂತಿ 70 ರೂಪಾಯಿ, ಗುಲಾಬಿ 80 ರೂಪಾಯಿ, ಚೆಂಡು ಹೂ 30ರಿಂದ 40 ರೂಪಾಯಿ. ಕನಕಾಂಬರಗೆ ಪ್ರತಿ ಕೆಜಿಗೆ 700ರಿಂದ 800 ರೂಪಾಯಿ ಮಾರಾಟವಾಗ್ತಾ ಇತ್ತು. ಇನ್ನು ಕಾಕಡ ಹೂವು ಪ್ರತಿ ಕೆಜಿಗೆ 500ರಿಂದ 600 ರೂಪಾಯಿಗೆ ಮಾರಾಟ ಆಗ್ತಾ ಇತ್ತು. ಸೇವಂತಿ ಹೂವು 70 ರು, ಗುಲಾಬಿ ಹೂವು 80 ರು, ಚೆಂಡು ಹೂವು ಪ್ರತಿ ಕೆಜಿಗೆ 30ರಿಂದ 40 ರು ಮಾರಾಟವಾಗ್ತಾ ಇತ್ತು. ಇತರೆ ವಸ್ತುಗಳ ಬೆಲೆ: ಕಬ್ಬು ಜೋಡಿಗೆ 150ರಿಂದ 250 ರೂಪಾಯಿ, 1 ಕೆಜಿ ಬೆಲ್ಲಕ್ಕೆ 80 ರೂಪಾಯಿ, ಸೇಬು ಹಣ್ಣು 160 ರೂಪಾಯಿ, ದಾಳಿಂಬೆ ಹಣ್ಣು 140 ರೂಪಾಯಿ, ಸಂತ್ರ ಹಣ್ಣು 50ರಿಂದ 70 ರೂಪಾಯಿ, ಕಡಲೆಕಾಯಿ 100 ರೂಪಾಯಿ, ಅವರೆಕಾಯಿ 60 ರೂಪಾಯಿ. ಇನ್ನು ಹಬ್ಬಕ್ಕೆ ಇತರೆ ವಸ್ತುಗಳ ಬೆಲೆ ನೋಡೋದಾದ್ರೆ, 1 ಕಬ್ಬು ಜೋಡಿಗೆ ಸುಮಾರು 150ರಿಂದ 200 ರೂಪಾಯಿವರೆಗೆ ಮಾರಾಟವಾಗ್ತಾ ಇತ್ತು. 1 ಕೆಜಿ ಬೆಲ್ಲಕ್ಕೆ 80 ರೂಪಾಯಿ, ಸೇಬು ಹಣ್ಣಿಗೆ 160 ರೂಪಾಯಿ, ದಾಳಿಂಬೆ 140 ರೂಪಾಯಿ, ಸಂತ್ರ ಹಣ್ಣಿಗೆ 50ರಿಂದ 70 ರೂಪಾಯಿ, ಕಡಲೆಕಾಯಿ ಪ್ರತಿ ಕೆಜಿಗೆ 100 ರೂಪಾಯಿ, ಕೊನೆಗೆ ಅವರೆಕಾಯಿ ಪ್ರತಿ ಕೆಜಿಗೆ 60 ರೂಪಾಯಿಗೆ ಮಾರಾಟವಾಗ್ತಾ ಇತ್ತು. ರೇಟ್ ಏನು ಕಡಿಮೆ ಆಗಿಲ್ಲ, ರೇಟ್ಗಳಿದೆ. ರೇಟ್ ಏನು ಕಡಿಮೆ ಆಗಿಲ್ಲ, ಊದ್ ಮಾತ್ರ ಸ್ವಲ್ಪ ಕಡಿಮೆ ಆಗಿದೆ. ಹಣ್ಣೆಲ್ಲ ರೇಟ್ ಹಂಗೆ ಇದೆ. ಅದು ರೇಟ್ ಆದ್ರೆ ಯಾರು ತಗೊಂತಾರೆ? ರೇಟ್ ಕಡಿಮೆ ಮಾಡಿದ್ರೆ ಇವಾಗ ನಾವು ತಗೊಳ್ಳೋರು 1 ಕೆಜಿ ತಗೊಳ್ಳೋರು ಅರ್ಧ ಕೆಜಿ ತಗೊಂತಾ ಇದೀವಿ. ಪೇಷಂಟ್ ಇದೆ ಮನೇಲಿ, ಕೊಡ್ಬೇಕು ಅವ್ರಿಗೆ ಹಣ್ಣು. ಇವ್ರು ಈ ತರ ರೇಟ್ ಹೇಳಿದ್ರೆ ಏನ್ ತಗೊಳಕಾಯ್ತಿದೆ ನಾವು? ಅದಕ್ಕೆ ಬೇಡ ಅಂತ ಹೋಗ್ಬಿಡ್ತೀವಿ ಅಷ್ಟೇನೆ. ಹೂವಿನ ಬೆಲೆ ಇವಾಗೇನೋ ಪರವಾಗಿಲ್ಲ, 60, 70, 100 ಇದೆ. ಕಡಿಮೆ ಬೆಲೆ. ಕಬ್ಬಿನ ರೇಟ್ ಮಾಮೂಲಿನೇ, ಅದನ್ನು 60 ರೂಪಾಯಿ ಜೊತೆ ಇದೆ. ಕೆಆರ್ ಮಾರ್ಕೆಟ್ ಅಂದ್ಮೇಲೆ ಬೇರೆ ಬೇರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕೃಷಿ ಉತ್ಪನ್ನಗಳನ್ನ ತರ್ತಾರೆ. ಹಾಗಾಗಿ ಹಬ್ಬಕ್ಕೆ ಬೇಕಾದ ಎಲ್ಲ ವಸ್ತುಗಳಲ್ಲಿ ಬೆಲೆಯಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಬೆಲೆಯಲ್ಲಿ ಹೆಚ್ಚು ಕಡಿಮೆ ಆದ್ರೂ ಜನ ಭರ್ಜರಿಯಾಗಿ ಖರೀದಿ ಮಾಡೋದಕ್ಕೆ ಮುಂದಾಗಿದ್ರು. ಒಟ್ನಲ್ಲಿ ನಾಳೆಯಿಂದ ಸಂಕ್ರಾಂತಿ ಪ್ರಾರಂಭವಾಗ್ತಾ ಇದ್ದು, ಇಂದು ಕೆಆರ್ ಮಾರ್ಕೆಟ್ನಲ್ಲಿ ಸಾರ್ವಜನಿಕರು ಖರೀದಿ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ರು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.